ಮಾಜಿ ಸಂಸದ ಬಿ.ವಿ. ನಾಯ್ಕರ 58ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅಂಧರಿಗೆ, ವೃದ್ಧಾಶ್ರಮ ಹಾಗೂ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಿಸಿದರು. ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ಅಭಿಮಾನಿಗಳ ಹೃದಯಕ್ಕೆ ಮಿಡಿಯುವ ವ್ಯಕ್ತಿ ಬಿ.ವಿ. ನಾಯ್ಕ್ ಅವರು ಇಂದು ಕಾರ್ಯಕರ್ತರು ಶುಭ ಹಾರೈಸಿದರು. ಬಿ.ವಿ. ನಾಯ್ಕ್ ಅವರ 58ನೇ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸೇರಿಕೊಂಡು ಹಣ್ಣು ಹಂಪಲು ವಿತರಿಸಿದ್ದೇವೆ. ಬಿ.ವಿ. ನಾಯ್ಕರಿಗೆ ಆಯುಷ್ಯ ಮತ್ತು ಆರೋಗ್ಯ ದೇವರು ಕೊಡಲಿ ಎಂದು ಬಣ್ಣಿಸಿದರು. ಮಾಜಿ ಸಂಸದರಾಗಿರ್ತಕ್ಕಂಥ ಬಿ.ವಿ. ನಾಯ್ಕರವರ 58ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಬಿ.ವಿ. ನಾಯ್ಕರ ಅಭಿಮಾನಿ ಬಳಗ ಹಾಗೂ ಭಾರತೀಯ ಜನತಾ ಪಕ್ಷದ ಮಂಡಲದ ವತಿಯಿಂದ ಈ ದಿವಸ ನಾವು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ ಮತ್ತು ಚನ್ನಬಸವೇಶ್ವರ ಅಂಧ ಮಕ್ಕಳ ಆಶ್ರಮಕ್ಕೆ ಮತ್ತು ನೆರಳು ಅನಾಥಾಶ್ರಮಕ್ಕೆ ಬಂದು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಹಣ್ಣು ಹಂಪಲನ್ನು ಹಂಚುವುದರ ಮೂಲಕ ಅತ್ಯಂತ ಸರಳವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದಕ್ಕೆ ನಾವೆಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಬಿ.ವಿ. ನಾಯ್ಕರವರಿಗೆ ಅಧಿಕಾರ ಸಿಗಲಿ ಅಂತ ಹೇಳ್ತಾ ಬಿ.ವಿ. ನಾಯ್ಕರ ಅಭಿಮಾನಿಗಳ ಬಳಗ ಹಾಗೂ ಮಾನವಿ BJP ಮಂಡಲದ ವತಿಯಿಂದ ಅವರಿಗೆಲ್ಲರಿಗೂ ಆರ್ಥಿಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಹುಟ್ಟುಹಬ್ಬಕ್ಕೆ ಆಗಿರ್ತಕ್ಕಂಥ ಎಲ್ಲರಿಗೂ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅವರಿಗೆಲ್ಲರಿಗೂ ಯಶಸ್ವಿಯಾಗಲಿ ಅಂತಂದು ಹೇಳ್ತಾ ನಾನು 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸರಳ ಜೀವಿ, ಮೃದು ಸ್ವಭಾವಿ, ಸಣ್ಣ ಮಕ್ಕಳ ಥರ ಇರ್ತಕ್ಕಂಥ ನಮ್ಮ ಬಿ.ವಿ. ನಾಯ್ಕಣ್ಣ ಅವರಿಗೆ ಇವತ್ತು ಅನಾಥಾಶ್ರಮಕ್ಕೆ ಬಂದು ಇವತ್ತು ಕೂಡ ಇದು ಉದ್ಘಾಟನೆ. ಅಲ್ಲಿ ಒಂದು ಅಂಧ ಆಶ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಅಣ್ಣ ಒಂದು ಅವರು ಹೇಳಿ ಪಾಪ ಅವರು ದೇಸಾಯಿ ಅವರು ನಮಗೆ 11 ಮನೆ ಕೊಟ್ಟರು ಅಂತಂದರು. ನಮಗೆ ಗುರುತಿಲ್ಲ ಬಿ.ವಿ. ನಾಯ್ಕ ಸಹಾಯ ಮಾಡಿದ್ದು. ಒಳ್ಳೆ ಸಹಾಯ ಮಾಡತಕ್ಕಂಥ ಹೃದಯವುಳ್ಳಂಥ ನಮ್ಮ ಅಣ್ಣವರಿಗೆ ಶುಭಾಶಯಗಳಂತ ಹೇಳಿ ಇಷ್ಟಪಡ್ತೇನೆ. ಮಾಜಿ ಸಂಸದರು ಬಿ.ವಿ. ನಾಯ್ಕ ಸಾಹೇಬರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಅವರ ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಇವತ್ತೇನು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿರ್ತಕ್ಕಂಥ ತಾಯಂದಿರಿಗೆ ಮತ್ತು ಅನಾಥಾಶ್ರಮದಲ್ಲಿರ್ತಕ್ಕಂಥ ವೃದ್ಧರಿಗೆ, ಅನಾಥರಿಗೆ ಮತ್ತು ಅಂಧ ಮಕ್ಕಳ ಶಾಲೆಗೆ ತೆರಳಿ ಹಣ್ಣು ಹಂಪಲು ನೀಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಿದ್ವಿ. ಇವತ್ತೇನು ಅನಾಥಾಶ್ರಮಕ್ಕೆ ಬಂದು ನೀವು ಯಾರು ಅನಾಥರಲ್ಲ, ಅನಾಥರ ಜೊತೆಗೆ ನಾವಿದ್ದೀವಿ ಅನ್ನೋ ಒಂದು ಸಂದೇಶ ನೀಡೋದ್ರ ಮುಖಾಂತರ ಬಿ.ವಿ. ನಾಯ್ಕರು ಅವ್ರ ಜೊತೆಗಿದ್ದಾರೆ. ಅನಾಥ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಮತ್ತು ಅಂಧ ಮಕ್ಕಳ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿರ್ತಕ್ಕಂಥ ತಾಯಂದಿರ ಆಶೀರ್ವಾದದಿಂದ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಿಗಲಿ. ಮುಂದಿನ ದಿನಮಾನದಲ್ಲಿ ಮಾನವಿಯಲ್ಲಿ ಅವರು ಶಾಸಕರಾಗಿ, ಸಚಿವರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರಿಗೆ ದೇವರ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇದು ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತು ಬಿ.ವಿ. ನಾಯ್ಕ ಸಾಹೇಬರ ಅಭಿಮಾನಿಗಳ ಬಳಗಕ್ಕೆ ತುಂಬ ಧನ್ಯವಾದ ತಿಳಿಸ್ತಾ ಅವರಿಗೂ ಸಹ ಮುಂದಿನ ದಿನಮಾನದಲ್ಲಿ ಈ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಬಿ.ವಿ. ನಾಯ್ಕ ಸಾಹೇಬರಿಗೆ ಹುಟ್ಟುಹಬ್ಬವನ್ನು ತಿಳಿಸುತ್ತಾ ಅವರಿಗೆ ಶುಭ ಕೋರುತ್ತೆ.